ದೇಶದ ಅತ್ಯಂತ ಕಠಿಣ ಮತ್ತು ಪ್ರತಿಷ್ಠಿತ ಸ್ಪರ್ಧಾತ್ಮಕ ಪರೀಕ್ಷೆಯಾದ ಯುಪಿಎಸ್ಸಿ 2025ರ ಅಂತಿಮ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗ್ರಾಮದ ಯುವಕ ಕಿರಣ್ ಸನ್ನಪ್ಪ ಕಮತಿ ದೇಶದ ಮಟ್ಟದಲ್ಲಿ 53ನೇ ರ್ಯಾಂಕ್ ಪಡೆದು ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಕಿರಣ್ ಅವರ ಸಾಧನೆಗೆ ಹತ್ತರವಾಟ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದ್ದು, ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಮಗನ ಸಾಧನೆ ಬಗ್ಗೆ ತಂದೆ ಡಾಕ್ಟರ್ ಸನ್ನಪ್ಪ ಕಮತಿ ಮಾಧ್ಯಮಗಳ ಜೊತೆ ಮಾತನಾಡಿ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಕಿರಣ್ ಅವರ ತಂದೆ ಡಾಕ್ಟರ್ ಸನ್ನಪ್ಪ ಕಮತಿ ನಿಡಸೋಶಿಯ ಹೀರಾ ಶುಗರ್ಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾಗಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆ ಬರೆಯುವುದು ಅವರ ಕನಸಾಗಿದ್ದು, 2 ಬಾರಿ ಪ್ರಯತ್ನಿಸಿದ್ರೂ ಯಶಸ್ಸು ಸಿಕ್ಕಿರಲಿಲ್ಲ. ತಮ್ಮ ಕನಸನ್ನ ಮಗನಿಗೆ ಬಿತ್ತಿದ ಅವರು ಇಂದು ಮಗ ಅದನ್ನು ನನಸು ಮಾಡಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕಿರಣ್ 5 ಬಾರಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ 3 ಬಾರಿ ಮೇನ್ಸ್ನಲ್ಲಿ ವಿಫಲರಾಗಿದ್ದರು. 5 ಬಾರಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸೋಲು ಕಂಡಿದ್ರೂ ಹಿಂಜರಿಯದೆ 6ನೇ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾರೆ. ಕಿರಣ್ ಅವರು ಬೆಳಗಾವಿಯ ಗೋಕಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಲೋಕೋಪಯೋಗಿ ಇಲಾಖೆ ಮುಖ್ಯ ಕಚೇರಿಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಯಿ ರುಕ್ಮಿಣಿ ಗೃಹಿಣಿಯಾಗಿದ್ದು, ಸಹೋದರಿ ಕೀರ್ತಿ ಬೆಂಗಳೂರಿನಲ್ಲಿ ಆರ್ಕಿಟೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಿರಣ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಹಾರಾಷ್ಟ್ರದ ಅಂಬೆ ಜೋಗಾಯಿ ಮರಾಠಿ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಸಿದ್ದು, ನಂತರ ಹುಬ್ಬಳ್ಳಿಯ ಎಂಆರ್ ಸಾಖರಿ ಆಂಗ್ಲ ಮಾಧ್ಯಮ ಶಾಲೆ, ಗದಗ್ನ ಕೆಎಲ್ಇ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಬಳಿಕ ನಿಪಾನಿಯ ಜಿಐ ಭಾಗ್ಯವಾಡಿ ಕಾಲೇಜಿನಲ್ಲಿ ಪಿಯು ಶಿಕ್ಷಣ ಪೂರ್ಣಗೊಳಿಸಿದ್ದಾರೆ. ಯಾವುದೇ ಫಲ ಸುಲಭವಾಗಿ ಸಿಗುವುದಿಲ್ಲ, ಸತತ ಪ್ರಯತ್ನ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಎಂದು ಕಿರಣ್ ತಂದೆ ಡಾಕ್ಟರ್ ಸನ್ನಪ್ಪ ಕಮತಿ ಹೇಳಿದ್ದಾರೆ. ಮಗ ಇವತ್ತು ಕಿರಣ್ ಕಮತೆ ದೇಶಕ್ಕೆ UPSCನಲ್ಲಿ 53ನೇ ರ್ಯಾಂಕು, ಆಮೇಲೆ ರಾಜ್ಯಕ್ಕೆ 1ನೇ ರ್ಯಾಂಕ್ ಪಡೆದು ನಮಗೆಲ್ಲ ಹೆಮ್ಮೆ ತಂದಿದ್ದಾನೆ. ವಿಶೇಷತಃ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಕಾಣೋದು ಬಹಳ ವಿರಳ. ಯಾಕಂದರೆ ನಮ್ಮ ಹುಡುಗರಿಗೆ ಆ ಎಕ್ಸ್ಪೋಜರು ಈಗ ಬಿಹಾರದಿಂದ ಹುಡುಗರು ಮಾಡ್ತಾರೆ, ಮಧ್ಯಪ್ರದೇಶದಿಂದ ಮಾಡ್ತಾರೆ, ಬಟ್ ನಮ್ಮ ಈ ಉತ್ತರ ಕರ್ನಾಟಕದ ಹುಡುಗರಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಏನು ಟೇಸ್ಟ್ ಬಂದಿಲ್ಲ. ಆದರೆ ನಮ್ಮ ಮಗ ಅವನಿಗೊಂದು ಕನಸಿತ್ತು, ನಾನು UPSC ಮಾಡಬೇಕು ಅಂತ. 5 ವರ್ಷ ಆಲ್ಮೋಸ್ಟ್ ಇದು 6ನೇ ವರ್ಷ, 6 ವರ್ಷ ಅವನು ಕಂಟಿನ್ಯೂಸ್ ಆಗಿ ಶ್ರಮ ಪಡ್ತಾ ಇದ್ದ. 5 ಸಲ ಪ್ರಿಲಿಮ್ಸ್ ಪಾಸಾಗಿ 3 ಸಲ ಮೇನ್ಸ್ ಪಾಸಾಗಿ ಆದರೂ ಆಗಿದ್ದಿಲ್ಲ. ಆದರೆ ಇದು 6ನೇ ಅಟೆಂಪ್ಟು, ಕೊನೆಯ ಅಟೆಂಪ್ಟಲ್ಲಿ ಅವನಿಗೆ ಒಂದು ಹಂತಕ್ಕೆ ಫ್ರಸ್ಟ್ರೇಷನ್ ಇತ್ತು, ಈ ಸಲನೂ ಆಗ್ತದೆ ಇಲ್ಲೂ ಅಂತ. ಯಾವುದಾದ್ರೂ ರ್ಯಾಂಕ್ ಸಿಗಲಿ, ನನಗೊಂದು ಲಿಸ್ಟ್ನಾಗ ಹೆಸರು ಬಂದರೆ ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದವನು. ಆದರೆ ದಯವಿಚ್ಛೆ ದೇವರು ಇಷ್ಟನೇ ಬೇರೆ ಇತ್ತು. ಅವನಿಗೆ ನಮಗೆಲ್ಲ ಊಹೆಗೆ ಮೀರಿದಂಥ ರಿಸಲ್ಟನ್ನು ದೇವರು ಕೊಟ್ಟ, ಫಲಿತಾಂಶ ನೀಡಿದ. 53ನೇ ರ್ಯಾಂಕು, ರಾಜ್ಯಕ್ಕೆ 1ನೇ ರ್ಯಾಂಕ್ ಅಂದರೆ ನಾವು ಯಾರೂ ನಿರೀಕ್ಷೆನೂ ಮಾಡಿರೋದಿಲ್ಲ. ಅದಕ್ಕೆ ಮನುಷ್ಯ ಬಯಸೋದೊಂದು, ದೇವರು ಕೊಡೋದು ಇನ್ನೊಂದು ಅಂತ ಹೇಳ್ತಿರ್ತಾರಲ್ಲ, ಆ ಥರ ಆಗಿದೆ. ನಾವೆಲ್ಲ ಅವನ ಬಗ್ಗೆ ಹೆಮ್ಮೆ ಪಟ್ಕೋತಿದ್ದೇವೆ. ಅವನು ಪಟ್ಟ ಶ್ರಮಕ್ಕೆ ನಿಜವಾಗಿಯೂ ದೇವರು ಅವನಿಗೇನು ಸಿಗಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾನೆ. ಅವನ ಮುಂದೆ ಪ್ರಾಮಾಣಿಕವಾಗಿ ದೇಶಕ್ಕೆ ಒಳ್ಳೆಯ ಅಧಿಕಾರಿಯಾಗಿ, ಒಂದು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಒಂದು ಸಲ ಈಗ ಅವ ಈ ಇದ್ರಾಗ ಇಳಿದಂದ್ರೆ ಇನ್ನು 35 ವರ್ಷ ಅವನಿಗೆ ಸರ್ವಿಸ್. ಈಗ ಅವ್ನಿಗೆ 28 ವರ್ಷ, ಸುಮಾರು 33-34 ವರ್ಷ ಅವ್ನಿಗೆ ಸರ್ವಿಸ್ ಸಿಗ್ತದೆ. ಅವನು ಆಲ್ಮೋಸ್ಟ್ ಒಂದು 5-6 ವರ್ಷನಾಗ ಅಂದರೆ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿಬಿಡ್ತಾನೆ. ಇವಾಗ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದ ಹುಡುಗ ಒಮ್ಮಿಗಿಲೆ 5 ವರ್ಷನಾಗ ಆ ಲೆವೆಲ್ಗೆ ಹೋಗಿಬಿಡ್ತಾನೆ. ಈಗ ಅವ್ನ ಡಿಪಾರ್ಟ್ಮೆಂಟ್ನವರೇ ಎಲ್ಲರೂ ಹೆಮ್ಮೆ ಪಡ್ತಾನೆ. ಅವನಿಗೆ ಯಾವುದು ಅಗದಿ ಏನು ಸಣ್ಣ ಕೆಲಸ ಇತ್ತು, ಈಗ ಅವನೇ ಹೈಯೆಸ್ಟ್ ಆಗಿಬಿಡ್ತಾನಲ್ಲ. ಅದಕ್ಕೆ ಅದು ಎಲ್ಲರಿಗೂ ಹೆಮ್ಮೆ ಪಟ್ಟಿದ್ದಾರೆ ಅವರು, ಡಿಪಾರ್ಟ್ಮೆಂಟ್ನವರು ಕೂಡ. ನಮಗಾದ್ರೂ ಭಾಳ ಖುಷಿ ಇದೆ. ಸೊ ಅವನ ಸಾಧನೆ, ಅವನ ಪ್ರಯತ್ನ ಎಲ್ಲವೂ ಇವತ್ತು ಕೂಡಿ ಈ ಹಂತಕ್ಕೆ ಬಂದಿದೆ. ಅವನು ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗ್ತಾನಂತ ನಾನು ನಂಬಿದ್ದೇನೆ. ಈಗ ಅವನಿಗೆ ಗೌರ್ಮೆಂಟ್ ಜಾಬ್ ಇದ್ದು PWDನಲ್ಲಿ ರೆಗ್ಯುಲರ್ ನೌಕರಿ ಇದ್ದಾಗ ಕೂಡ 10ರಿಂದ 5 ಗಂಟೆ ಜಾಬ್ ಮಾಡಿ 5 ಗಂಟೆಗೆ ಮನೆಗೆ ಬಂದು 5:30ಗೆ ಮುಖ ತಗೊಂಡು ಲೈಬ್ರರಿಗೆ ಹೋದರೆ ಸುಮಾರು 1:30ವರೆಗೆ ರಾತ್ರಿ ದಿನನಿತ್ಯ ಒಂದು ಕೆಲಸ. 1:30 ತನಕನೂ ಲೈಬ್ರರಿನಾಗ ಓದೋದು, ಆಮೇಲೆ 1-1:30ಗೆ ಮನೆಗೆ ಬರೋದು, ಮತ್ತು ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗೋದು, 5 ಗಂಟೆಗೆ ಮನೆಗೆ ಬಂದರೆ 5:30ಗೆ ಮತ್ತೆ ಲೈಬ್ರರಿಗೆ. ಸೊ ದಿನ ಇದು 3 ವರ್ಷ ನಡೆದಿತ್ತು, 2023ರಿಂದ
2023ಕ್ಕಿಂತ 3-4 ವರ್ಷ ಏನಿತ್ತು ಫುಲ್ ಟೈಮ್ ಇತ್ತು ಪ್ರಿಪ್ರೇಷನ್. ಬಟ್ ಇವಾಗ ಪೀಕ್ ಇತ್ತು. ಆವಾಗ ಇನಿಷಿಯಲ್ ಸ್ಟೇಜ್ನಾಗ ಅವನಿಗೆ ಇನ್ನೂ ಆ ಸೀರಿಯಸ್ನೆಸ್ ಬಂದಿದ್ದಿಲ್ಲ. ಬಟ್ ಈ ಜಾಬ್ ಸಿಕ್ಕಾಗ ಇನ್ನೂ ಸೀರಿಯಸ್ ಆದವನು. ಯಾಕಂದರೆ ಒಂದು ಭದ್ರತೆ ಬಂತು. ಅದಿಲ್ಲ ಅಂದರೂ ಇನ್ನೊಂದು ಇದಿದೆ ಆಲ್ಟರ್ನೇಟಿವ್ ಅನ್ನೋದೊಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯ್ತು. ಯಾಕಂದರೆ ಯಾವಾಗ ಮನುಷ್ಯಾಗ ಏನೂ ಇಲ್ಲ ಅಂತ ಗೊತ್ತಾಗ್ತದಲ್ಲ ಆವಾಗ ಅಭದ್ರತೆ ಕಾಡ್ತದೆ. ಇದು ಯಾವಾಗ ಗೌರ್ಮೆಂಟ್ ಜಾಬ್ ಇದೆ ಅಂತಂದಾಗ ಅವ್ನಿಗೊಂದು ಭದ್ರತೆ ಬಂತು. ಅದಾಗಲಿಲ್ಲ ಅಂದರೂ ನನಗೆ ಈ ಜಾಬ್ ಇದೆ ಅನ್ನೋದೊಂದು ಕಾನ್ಫಿಡೆನ್ಸು, ಅದು ಅವ್ನ ಹುಮ್ಮಸ್ಸು ಮತ್ತು ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಿತು. ನಿಜವಾಗಿಯೂ ಆ PWD ಸಿಲೆಕ್ಷನ್ ಐತಲ್ಲ ಅವ್ನಿಗೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ನೌಕರಿ ದೊಡ್ಡದು ಸಣ್ಣದು ಅದು ಮುಖ್ಯ ಅಲ್ಲ, ಬಟ್ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡ್ತು, ಅವನಿಗೆ ಬೂಸ್ಟಪ್ ಮಾಡಿತ್ತು, ಮೊರಾಲಿಟಿ ಹೆಚ್ಚಾಗ್ಬಿಡ್ತು. ಅದು ಅವ್ನಿಗೆ ಹೆಲ್ಪ್ ಆಗಿದೆ. ನಮಗೆ ಮಕ್ಕಳು ಇಬ್ಬರೇ ಟ್ವಿನ್ಸ್ ಅವರು, ಮಗ ಮತ್ತು ಮಗಳು. ಮಗ ಸಿವಿಲ್ ಇಂಜಿನಿಯರಿಂಗ್ ಓದಿ PWDಯಲ್ಲಿ ಕೆಲಸ ಮಾಡ್ತಿದ್ದ, ಅವನೇ ಈಗ UPSCನಲ್ಲಿ ಪಾಸ್ ಆಗಿದ್ದು. ಮಗಳು ಆರ್ಕಿಟೆಕ್ಚರ್ ಮಾಡಿ ಅಲ್ಲೇ ಬೆಂಗಳೂರಲ್ಲಿ ಒಂದು ಆರ್ಕಿಟೆಕ್ಟ್ ಫರ್ಮಲ್ಲಿ ಆರ್ಕಿಟೆಕ್ಟ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.